ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 6M BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರ್ ನೋಡೋಣ. ವಿತ್ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಇರುತ್ತೆ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರುತ್ತೆ, ನೀವು 6 ಅಟೆಂಡ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್, ಡಿಫೈನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. The Institute of Cost and Works Accounts of India has defined management accounting, a systematic of collection and presentation of relevant economic information relating to an enterprise for planning, controlling and decision making. It's called management accounting. ಸೊ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನೀವು ಕಂಪ್ನಿ ರನ್ ಮಾಡ್ತಿದ್ದೀರಾ, ಅಲ್ಲಿ ನೀವು ಏನೇನು ಪೊಸಿಷನ್ ಅಥವಾ ಏನೇನು ಕಂಟ್ರೋಲಿಂಗ್ ಮಾಡಬೇಕು ಅನ್ನೋದೇ ಡಿಫೈನ್ ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಾರ್ ಎಕ್ಸಾಂಪಲ್ ABC ಕಂಪ್ನಿ, ಅದರಲ್ಲಿ ನೀವು ಲೈಕ್ ಎಕ್ಸಾಂಪಲ್ ಮ್ಯಾನೇಜರ್ ಆಗಿರ್ತೀರ, ಅಲ್ಲಿ ಒಂದು ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ, ಪ್ರಾಪರ್ ಪ್ಲ್ಯಾನಿಂಗ್ ಹೇಗೆ ವರ್ಕ್ ಮಾಡಬೇಕು ಅಂತ, ಆ್ಯಂಡ್ ಆರ್ಗನೈಸ್ಡ್ ಆಗಿ ವರ್ಕ್ ಮಾಡಬೇಕಾಗತ್ತೆ ಎಂಪ್ಲಾಯೀಸ್ ಜೊತೆ. ದೆನ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ದೆನ್ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಕಂಟ್ರೋಲಿಂಗ್ ದಿ ಲೈಕ್ ವರ್ಕ್ ಎನ್ವೈರ್ಮೆಂಟ್, ಅದು ಮೇನ್ ವರ್ಕಿಂಗ್ ಆಗುತ್ತೆ. ಸೊ ಅದೆಲ್ಲ ರಿಲೆವೆಂಟ್ ಇಶ್ಯೂಸ್ನ ನಾವು ನೋಡ್ಕೊಳ್ಳೋದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರೀತಾರೆ. ಮೇಲೆ ಅಕೌಂಟಿಂಗ್ ಏನಾದ್ರು ಬಂದು ಫಿನಾನ್ಷಿಯಲಿ ಸಹ ನಾವು ನೋಡ್ಕೊಬೇಕಾಗತ್ತೆ. ಅದನ್ನ ಹೇಳ್ತಿದ್ದು ಲಾಸ್ಟಲ್ಲಿ, ರಿಲೇಟಿಂಗ್ ಟು ದಿ ಎಂಟರ್ಪ್ರೈಸ್ ಆಫ್ ಫಾರ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗುತ್ತೆ. ನೆಕ್ಸ್ಟ್, ಗಿವ್ ದಿ ಮೀನಿಂಗ್ ಆಫ್ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್. Comparative statement is those statement where the financial position of different period of time is considered. The element of financial position are shown in comparative form so as to give an idea of the financial position to a more. Comparative statement ಬಂದು ಒಂದು ಟೂ ವೇ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಸಹ ನೋಡ್ಕೊಬೇಕಾಗತ್ತೆ, ಪೊಸಿಷನು ಸಹ ನೋಡ್ಕೊಬೇಕಾಗತ್ತೆ. ಕಂಪ್ಯಾರಿಟಿವ್ ಆಗಿ ವರ್ಕ್ ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ಡ್ ಆಗಿ. ದಟ್ ಈಸ್ ಕಾಲ್ಡ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಹೌ ಟು ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಫಾರ್ಮುಲಾ ಇದೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ದಟ್ ಇಸ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್. ಅವ್ರು ಹೆಂಗೆ ಕೇಳಿರೋದು, ಹೌ ಟು ಕ್ಯಾಲ್ಕುಲೇಟ್ ಅಂತ ಕೇಳಿದ್ರೆ ಫಾರ್ಮುಲಾ ನೀವು ಬರೆದ್ರೆ ಆಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್. ನೆಕ್ಸ್ಟ್, ಸ್ಟೇಟ್ ದಿ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. The cash flow statement describes the inflow and outflow of cash. It summarizes the causes of changes in cash position of a business enterprise between two balance sheet. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಇದು ಇನ್ಫ್ಲೋ ಮತ್ತು ಔಟ್ಫ್ಲೋ, ಲೈಕ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ ಲೈಕ್ ಒಂದು ಕಂಪ್ನಿ ABC ಕಂಪ್ನಿ, ಅಲ್ಲಿ ಎಷ್ಟು ನಮಗೆ ಪ್ರಾಫಿಟ್ ಇದೆ, ಎಷ್ಟು ನಮಗೆ ಸೊ ಲಾಸ್ ಆಗಿದೆ, ಅದೇ ಇನ್ಫ್ಲೋ ಔಟ್ಫ್ಲೋ, ನಮ್ಗೆ ಎಷ್ಟು ಹೋಗ್ತಾ ಇದೆ, ನಮ್ಗೆ ಎಷ್ಟು ಇನ್ಕಮ್ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅದು ವಿತಿನ್ ದಿ ಕ್ಯಾಶ್ ಆಫ್ ಕ್ಯಾಶ್. ಅದು ಎಂಟರ್ಪ್ರೈಸಸಲ್ಲಿ ಏನೇನು ಚೇಂಜ್ ಆಗುತ್ತೆ, ಪೊಸಿಷನ್ ಮೇಲೆ ಮತ್ತು ಎಂಟರ್ಪ್ರೈಸ್ ಮೇಲೆ ಡಿಫ್ರೆನ್ಸ್ ಬೀಳುತ್ತೆ. ದಟ್ ಈಸ್ ಎನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ನೇಮ್ ದಿ ಪಾರ್ಟೀಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್, ಕ್ರೆಡಿಟರ್ಸ್ ಆ್ಯಂಡ್ ಜನರಲ್ ಪಬ್ಲಿಕ್. ಸೊ ಇಷ್ಟು ಜನ ಪಾರ್ಟೀಸ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ಗೆ ಇಂಟ್ರೆಸ್ಟ್ ಆಗಿರ್ತಾರೆ. ನೆಕ್ಸ್ಟ್, ಗಿವ್ ದಿ ಮೀನಿಂಗ್ ಆಫ್ ರೇಷಿಯೋ ಅನಾಲಿಸಿಸ್. Ratio analysis is most commonly used to tool of analysis and interpretation of financial statements. It helps to analyze and past performance of a company and to make projections. ಸೊ ರೇಷಿಯೋ ಅನಾಲಿಸಿಸ್ ಬಂದು ಇದೊಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅನಾಲಿಸಿಸ್ ಕಾಮನ್ಲಿ ಯೂಸ್ಡ್ ಫಾರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ನಾವು ಯೂಸ್ ಮಾಡೋಕ್ಕೋಸ್ಕರ ಈ ರೇಷಿಯೋ ಅನಾಲಿಸಿಸ್ನ ತೊಗೊತೀವಿ. ಲೈಕ್ ಅಂದರೆ ಈಗ ಎಕ್ಸಾಂಪಲ್ 1:2 ಇರುತ್ತೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಎಲ್ಲ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡುತ್ತೆ. That is called the meaning of ratio analysis. Next, what is meant by management audit? Management audit is an independent and systematic analysis and evaluation of a company's overall activity and performance. Management audit ಬಂದು ಎಕ್ಸಾಂಪಲ್ ಲೈಕ್ ಇದು ಓವರಾಲ್ ಕಂಪ್ನಿದು ಪರ್ಫಾರ್ಮೆನ್ಸ್ ಆಗಿರುತ್ತೆ. ಲೈಕ್ ಈಗ ABC ಕಂಪ್ನಿ ಅವ್ರ XYZ ಕಂಪ್ನಿ ಅದೊಂದು ಇಂಡಿಪೆಂಡೆಂಟ್ ಕಂಪ್ನಿ ಆಗಿರುತ್ತೆ, ನೀವೇ ಓನ್ ರನ್ ಮಾಡ್ತಾ ಇರ್ತೀರ. ಅಲ್ಲಿ ಲೈಕ್ ನೀವು ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಅದು ನೀವೇ ಡಿಸಿಷನ್ ತೊಗೊತೀರ. ದಟ್ ಈಸ್ ಅನ್ ಇಂಡಿಪೆಂಡೆಂಟ್ ಆ್ಯಂಡ್ ಸಿಸ್ಟಮೆಟಿಕ್ ಅನಾಲಿಸಿಸ್ ಆಗಿರುತ್ತೆ. ಆ್ಯಂಡ್ ಏನು ಮಾಡ್ತೀರಾ, ಆ್ಯಕ್ಟಿವಿಟಿ, ಪರ್ಫಾರ್ಮೆನ್ಸ್, ಫೈನಾನ್ಷಿಯಲ್ ಅದೆಲ್ಲ ನೋಡ್ಕೊಳ್ಳೋದೆ ಮ್ಯಾನೇಜ್ಮೆಂಟ್ ಆಡಿಟ್. ನೆಕ್ಸ್ಟ್, ಗಿವನ್ ಕರೆಂಟ್ ರೇಷಿಯೋ 2.5, ವರ್ಕಿಂಗ್ ಕ್ಯಾಪಿಟಲ್ 60,000. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇದು 2 ಮಾರ್ಕ್ಸ್ಗೆ ಏನಾದರೂ ಈ ಥರ ಕ್ವಶನ್ಸ್ ಕೇಳ್ತಾರೆ, ನೀವು ವರ್ಕ್ ಮಾಡಬೇಕಾದ್ರೆ. ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ರೇಷಿಯೋ ಫಾರ್ಮುಲಾ ಬಂದು. ಸೊ ಫಸ್ಟ್ ನಾವು
ಕರೆಂಟ್ ರೇಷಿಯೋ ಕಂಡಿಡ್ಕೊಬೇಕಾಗುತ್ತೆ. ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನಮ್ಮದು ಕರೆಂಟ್ ಅಸೆಟ್ಸ್ ಎಷ್ಟಿದೆ 2.5 ಇದೆ ಅಸೆಟ್ಸ್. ದೆನ್ ಕರೆಂಟ್ ಲಯಬಿಲಿಟಿ 1 ಇದೆ. ಅಸ್ಯೂಮ್ ಮಾಡ್ಕೊತಿದ್ದು ಕರೆಂಟ್ ಲಯಬಿಲಿಟಿ 1 ಇದೆ. ಸೊ ಲೈಕ್ 1 ಡಿವೈಡೆಡ್ ಬೈ ಇದು ಮಾಡಿದ್ರೆ 2.5 ಸಿಗುತ್ತೆ ನಮಗೆ. 1 ಡಿವೈಡೆಡ್ ಬೈ 2.5 ಡಿವೈಡೆಡ್ ಬೈ 1 1 ಆ್ಯಂಡ್ 2.5 ಸಿಗುತ್ತೆ ಡಿವೈಡ್ ಮಾಡಿದ್ರೆ. ಸೊ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲೇ ಕೊಟ್ಟಿದ್ದಾರೆ 60,000 ಹಾಕ್ಕೊಳ್ತೀವಿ. ಕರೆಂಟ್ ರೇಷಿಯೋ ಎಷ್ಟಿದೆ ನಮ್ಮದು 2.5. ದೆನ್ ಮೈನಸ್ 1x ತೊಗೊಂಡಿದ್ದಾರೆ. ಇದು 2.5x ಮೈನಸ್ 1x ಅಂತ ತೊಗೊಂಡಿದ್ದಾರೆ. ದೆನ್ ಇಲ್ಲಿ 60,000 ಇಂಟು 2.5x ಮೈನಸ್ 1x ಮಾಡಿದ್ರೆ ನಮಗೆ 1.5x ಸಿಗುತ್ತೆ. ಈ 1.5xನ ಸೊ ಎಕ್ಸ್ ಈಕ್ವಲ್ಸ್ 60,000 ಡಿವೈಡ್ ಬೈ 1.5 ಮಾಡಿದ್ರೆ ನಮಗೆ ಸೊ ಎಕ್ಸ್ ಈ ಕಡೆ ಹೋಗುತ್ತೆ. ಆವಾಗ 60,000 ಈ ಕಡೆ ಬರುತ್ತೆ. ಅವಾಗ 60,000 ಡಿವೈಡೆಡ್ ಬೈ 1.5 ಮಾಡಿದ್ರೆ ನಮಗೆ 40,000 ಸಿಗುತ್ತೆ. ಸೊ ದಟ್ ಈಸ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ನಮಗೆ 40,000 ಇದೆ. ದಟ್ ಈಸ್ ಕರೆಂಟ್ ರೇಷಿಯೋ ಕರೆಂಟ್ ಅಸೆಟ್ಸ್ ಅದು ಸೇಮ್. ಸೊ ನಮಗೆ ಸಿ ಎ ಸಿಗುತ್ತೆ 40,000 ಇಂಟು 2.5 ದಟ್ ಈಸ್ ಕರೆಂಟ್ ಅಸೆಟ್ ಅಮೌಂಟ್ ತೊಗೊಂಡಿದ್ದೀವಿ. 2.5 ಈಕ್ವಲ್ಸ್ 1 lakh ಬರುತ್ತೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಕಂಡುಹಿಡಿಬೇಕು. ಅವ್ರು ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಕರೆಂಟ್ ಲಯಬಿಲಿಟಿ ಈಕ್ವಲ್ಸ್ 40,000 ಇಂಟು 1. ಕರೆಂಟ್ ಲಯಬಿಲಿಟಿ ಎಷ್ಟಿದೆ 1. ಸೊ 40,000 ಇಂಟು 1 40,000. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ನ ಅವರು ಎಕ್ಸಾಂಪಲಾಗಿ ತೊಗೊಂಡು ಈ ಥರ ಮಾಡಿದ್ದಾರೆ. ಸೊ ಈ ಫಾರ್ಮುಲಾ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು. ನೆಕ್ಸ್ಟ್ ಸೆಕ್ಷನ್ ಬಿ, ಇದು 4 marks ಕ್ವಶನ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ 5 ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡಬೇಕಾದ್ರೆ. ಇದರಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಮಿಕ್ಸ್ ಆಗಿರುತ್ತೆ. 2 ಥಿಯರಿ ಆ್ಯಂಡ್ 3 ಪ್ರಾಕ್ಟಿಕಲ್ ಇರುತ್ತೆ. ಸೊ ಸ್ಟೇಟ್ ಎನಿ 4 ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಲ್ಲಿ 4 ಡಿಫ್ರೆನ್ಸ್ ಕೇಳಿದ್ದಾರೆ. ನೀವು ಒಂದು ಅರೌಂಡ್ 5 to 6 ಡಿಫ್ರೆನ್ಸ್ ಬರೀರಿ. ಫಸ್ಟ್ ಇಲ್ಲಿ ಬೇಸಿಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಬೇಸಿಸ್ ಎಂತಕ್ಕೆ ಅಂದರೆ ಆ ವರ್ಡ್ ಎಂತಕ್ಕೆ ಸೂಟ್ ಆಗ್ತಿದೆ ಅಂತ ಬರ್ಕೊಳ್ಳೋಕ್ಕೋಸ್ಕರ. ಬೇಸಿಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಯೂಸಸ್. Information is common mainly in internet for externally use like investors, shareholders, creditors and government. ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದು ಓನ್ಲಿ ಇನ್ಫಾರ್ಮೇಷನ್ ಮಾತ್ರ ನಮಗೆ ಎಕ್ಸ್ಟರ್ನಲ್ ಯೂಸಸ್, ದಟ್ ಈಸ್ ಎಕ್ಸ್ಟರ್ನಲ್ ಯೂಸಸ್ ಬಂದು ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಗೌರ್ಮೆಂಟ್ ಅವ್ರ ಜೊತೆ ಮಾತ್ರ ಡಿಸ್ಕಸ್ ಮಾಡೋಕ್ಕಾಗುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಇನ್ಫಾರ್ಮೇಷನ್ ಮೇನ್ಲಿ ಮೆಂಟ್ ಬೈ ಇಂಟರ್ನಲ್ ಯೂಸಸ್. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್. ಇದು ಮ್ಯಾನೇಜ್ಮೆಂಟಲ್ಲಿ ಮೇಯ್ನ್ಲಿ ನಾವು ಮ್ಯಾನೇಜ್ಮೆಂಟ್ ಜೊತೆನೇ ಡಿಸ್ಕಸ್ ಮಾಡಬೇಕಾಗತ್ತೆ. ಅದು ಇಂಟರ್ನಲ್ಲಿ ಸಹ. ಅದಕ್ಕೋಸ್ಕರನೇ ಇಂಟರ್ನಲ್ಲೇ ಫುಲ್ ವಿ ವಿಲ್ ಡಿಸ್ಕಸ್ ಇನ್ ಅವರ್ ಲೊಕ್ಯಾಲಿಟಿ, ಇನ್ ಅವರ್ ಮ್ಯಾನೇಜ್ಮೆಂಟ್ ಅಂತ. ದಟ್ ಈಸ್ ಮ್ಯಾನೇಜ್ಮೆಂಟಲ್ಲೇ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಅಕೌಂಟಿಂಗ್ ಮೆಥಡ್. ಇಟ್ ಈಸ್ ಬೇಸ್ಡ್ ಆನ್ ಡಬಲ್ ಎಂಟ್ರಿ ಸಿಸ್ಟಮ್ ಫಾರ್ ರೆಕಾರ್ಡಿಂಗ್ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸಾಕ್ಷನ್ಸ್. ಲೈಕ್ ಇದು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಆಗಿರುತ್ತೆ. ನಾವು ಬ್ಯಾಲೆನ್ಸ್ ಶೀಟ್ನ ಏನಾದ್ರು ಇದು ಮಾಡೋಕ್ಕೆ ಲೈಕ್ ಲಯಬಿಲಿಟೀಸ್, ಅಸೆಟ್ಸ್ ಅಂತ ಇದು ಡಬಲ್ ಎಂಟ್ರಿ ಸಿಸ್ಟಮ್ ಆಗಿರುತ್ತೆ. ಈ ಥರ ನಾವು ವರ್ಕ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಡಬಲ್ ಎಂಟ್ರಿ ಸಿಸ್ಟಮ್. ಇದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಗಿರುತ್ತೆ. ಲೈಕ್ ಮ್ಯಾನೇಜ್ಮೆಂಟಲ್ಲಿ ನಾವು ಓನ್ಲಿ 1 ಟೈಮ್ ಮಾತ್ರ ನಾವು ಟ್ರಾನ್ಸಾಕ್ಷನ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀವಿ. ದಟ್ ಈಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟ್ ಇಸ್ ಎ ಸಿಂಗಲ್ ಆ್ಯಂಡ್ ಫಿನಾನ್ಷಿಯಲ್ ಇಸ್ ಎ ಡಬಲ್ ಎಂಟ್ರಿ ರೆಕಾರ್ಡಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್. ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಮ್ಯಾಂಡೇಟರಿ ಅಂಡರ್ ಕಂಪ್ನಿ ಟ್ಯಾಕ್ಸ್ ಆ್ಯಂಡ್ ಲಾಸ್. ಸೊ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್ ಅಂದರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಕಂಪ್ನಿಯಲ್ಲಿ ಅಂತ. ಇದು ಫಿನಾನ್ಷಿಯಲ್ ಅಕೌಂಟಿಂಗ್ ಬಂದು ಮ್ಯಾಂಡೇಟರಿ ಅಂಡರ್ ಕಂಪ್ನಿ ಟ್ಯಾಕ್ಸ್ ಲಾಸ್ ಎಲ್ಲ ಮ್ಯಾಂಡೇಟರಿ ಆಗಿರುತ್ತೆ. ನಾವು ವರ್ಕ್ ಮಾಡಲೇಬೇಕಾಗುತ್ತೆ. ಟ್ಯಾಕ್ಸ್ ಲಾಸ್ನೆಲ್ಲ ಕಂಪಲ್ಸರಿ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಆಪ್ಷನಲ್ ಟು ಇಟ್ಸ್ ಯುಟಿಲಿಟಿ ಮೇಕ್ಸ್ ಇಟ್ಸ್ ಡಿಸ್ಕ್ರೈಬ್ ಟು ಅಡಾಪ್ಟ್. ಯುಟಿಲಿಟೀಸ್ ಅಂದರೆ ನಾವು ಹೇಗೆ ಯೂಸ್ ಮಾಡ್ಕೊತೀವಿ ಲೈಕ್ ಫಿನಾನ್ಷಿಯಲಿ ಥ್ರೂ ಔಟ್ ದಿ ವರ್ಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್, ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಜೆಕ್ಟ್. ಫಿನಾನ್ಷಿಯಲ್ ಅಕೌಂಟಿಂಗ್ ಶೋಸ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದಿ ಬಿಸ್ನೆಸ್ ಆ್ಯಸ್ ಹೋಲ್. ಸೊ ಅನಾಲಿಸಿಸ್ ಆಫ್ ಕಾಸ್ಟ್ ಆಫ್ ಪ್ರಾಫಿಟ್ ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಓಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದಿ ಬಿಸ್ನೆಸ್ ತೋರಿಸುತ್ತೆ. ಎಷ್ಟಾಗಿದೆ ನಮಗೆ ಇಯರ್, ಎಷ್ಟು ಲಾಸ್ ಆಗಿದೆ ಅಂತ. ಇನ್ಕಮ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇಟ್ ಪ್ರೊವೈಡ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ಇಂಡಿವಿಜುವಲ್ ಪ್ರಾಡಕ್ಟ್ಸ್, ಪ್ಲ್ಯಾನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಪರ್ ಪರ್ಸನ್ದು ಎಷ್ಟು ಇಂಡಿವಿಜುವಲಿ ಅವ್ರದ್ದು ಪ್ರಾಫಿಟ್ ಎಷ್ಟಿದೆ, ಅವ್ರದ್ದು ಪ್ರೊಡಕ್ಷನ್ ಎಷ್ಟಿದೆ ಅಂತ ಶೋ ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಇದೆ, ದಟ್ ಈಸ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಮೆಜರ್ಮೆಂಟ್ಸ್. ಸೊ ಮಾನಿಟರಿ ನಾನ್ ಮಾನಿಟರಿ ಮೆಜರ್ಮೆಂಟ್ ಬಂದು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಇನ್ ಟರ್ಮ್ಸ್ ಆಫ್ ಮನಿ ಓನ್ಲಿ.
ಫಿನಾನ್ಷಿಯಲ್ ಅಕೌಂಟಿಂಗ್ ಏನು ಮಾಡುತ್ತೆ, ಓನ್ಲಿ ಮನಿ ಟರ್ಮ್ಸಲ್ಲಿ ಮಾತ್ರ ನಮ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದರ್ವೈಸ್ ಕಂಪೇರಿಂಗ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೆನಿ ಅಪ್ಲೈ ಮ್ಯಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಇದರಲ್ಲಿ ಮನಿಯಲ್ಲಿ ನಾವು ಟರ್ಮ್ಸ್ ಆಫ್ ಮನಿಯಲ್ಲಿ ಇನ್ಫಾರ್ಮೇಷನ್ನ ತೊಗೊತೀವಿ. ಸೊ ದಿಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆನ್ಸ್ ರೇಷಿಯೋ ಆ್ಯಂಡ್ ಸೆಗ್ಮೆಂಟ್ ರೇಷಿಯೋ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ. ಸೊ ಇದಿಷ್ಟು ಕೇಳಿದ್ದಾರೆ ಕಂಡುಹಿಡಿಯಬೇಕು ಅಂತ. ಇಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಸೇಲ್ಸ್ ಇಷ್ಟಿದೆ, ಸೇಲ್ಸ್ ರಿಟರ್ನ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಲೋನ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಸೊ ಫಸ್ಟ್ ನಾವು ನೆಟ್ ಸೇಲ್ಸ್ ಕಂಡುಹಿಡ್ಕೊಳ್ಳೋಣ. ಕ್ಯಾಲ್ಕುಲೇಟ್ ದಿ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಈಕ್ವಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೊ ನೆಟ್ ಸೇಲ್ಸ್ ನಮ್ದು ಎಷ್ಟಿದೆ, ಸೇಲ್ಸು ಇಸ್ 4,50,000. ಸೇಲ್ಸ್ ರಿಟರ್ನ್ ಎಷ್ಟಿದೆ ನಮ್ಮದು 50,000. ಸೊ 4,50,000 ಮೈನಸ್ 50,000 ಮಾಡಿದ್ರೆ ನಮಗೆ 4 lakh ನೆಟ್ ಸೇಲ್ಸ್ ಸಿಗುತ್ತೆ. ಸೊ ಫಸ್ಟ್ ಅವ್ರು ಏನು ಕೇಳಿದ್ರೆ ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆನ್ಸ್ ರೇಷಿಯೋ. ಎಕ್ಸ್ಪೆನ್ಸ್ ರೇಷಿಯೋ ಫಾರ್ಮುಲಾ ಬಂದು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಟೋಟಲ್ ಎಕ್ಸ್ಪೆನ್ಸಸ್ ಅದೇನೇನು ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಬರುತ್ತೆ, ದೆನ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ, ದೆನ್ ಪ್ಲಸ್ ಇಂಟ್ರೆಸ್ಟ್ ಆನ್ ಲೋನ್ ಬರುತ್ತೆ. ಇದಿಷ್ಟು ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಅದು ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡಿದ್ರೆ ನಮಗೆ ಇಂಟು 100 ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಸಿಗುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ದಟ್ ಈಸ್ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಫಸ್ಟು ಟೋಟಲ್ ಎಕ್ಸ್ಪೆನ್ಸಸ್ ದಟ್ ಈಸ್ 1,20,000. ಎಕ್ಸ್ಪೆನ್ಸಸ್ ಇದೆ ಟೋಟಲ್ 1 lakh ಡಿವೈಡ್ ಬೈ 4 lakh ಮಾಡಿದ್ರೆ ನಮಗೆ 0.3 ಬರುತ್ತೆ. ಈ 0.3ನ ಇಂಟು 100 ಮಾಡಿದ್ರೆ ನಮಗೆ ಸೊ ಇಲ್ಲಿ 30%, ಈ ಅಮೌಂಟ್ ಇದಾಗುತ್ತೆ. 0.3 ಈಸ್ ಈಕ್ವಲ್ ಟು 30 ಬರುತ್ತೆ. ನಾವು 30% ಅಂತ ತೊಗೊತೀವಿ. ದಟ್ ಈಸ್ ಎಕ್ಸ್ಪೆನ್ಸ್ ರೇಷಿಯೋ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಅಡ್ಮಿನಿಸ್ಟ್ರೇಟಿವ್ ರೇಷಿಯೋ ಕೇಳಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಬಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ರೇಷಿಯೋ ಈಕ್ವಲ್ಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಏನೇನು ಬಂದು ಅಂತ ಹೇಳಿದ್ರೆ ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅದು ಒಂದೇ ಇರೋದು. ಈ ಕ್ವಶನಲ್ಲಿ ನೋಡಿದ್ರೆ ಅದು ಒಂದೇ ಎಕ್ಸ್ಪೆನ್ಸಸ್ ಇರೋದು ಡಿವೈಡ್ ಬೈ 4 lakh ಇಂಟು 100 ದಟ್ ಈಸ್ 15% ಬರುತ್ತೆ. ನೀವು 60,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ದಟ್ ಈಸ್ 15% ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಿವ್ ರೇಷಿಯೋ. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಿವ್ ರೇಷಿಯೋ ಈಕ್ವಲ್ಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟಿದೆ 40,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ 0.1 ಬರುತ್ತೆ. ಇಂಟು 100 ಮಾಡಿದ್ರೆ ದಟ್ ಈಸ್ 10% ಬರುತ್ತೆ. ಸೊ ಈ ಥರ ನೀವು ಫಾರ್ಮುಲಾಸ್ ಹಾಕೊಂಡು ಮಾಡಬೇಕಾಗತ್ತೆ. ನೆಕ್ಸ್ಟ್ ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಆಸ್ ಆನ್ 31st December. ಸೊ ಈ ಥರ ಸಮ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಕ್ವಶನ್. ಬಿಲ್ಸ್ ರಿಸೀವಬಲ್, ಡೆಟಾರ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಪ್ರಿಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅಕೌಂಟ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದಿ ಇಯರ್, ಇಷ್ಟೆಲ್ಲ ಕೊಟ್ಟಿದೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಡಿಕ್ರೀಸ್ ಇನ್ ಅಕೌಂಟಿಂಗ್ ಇದು ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಇದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ 5th ಕ್ವಶನ್. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಕಂಪರೇಟಿವ್ ಸ್ಟೇಟ್ಮೆಂಟ್ಸ್. ಸೇಲ್ಸ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ಸ್ ಈ ಥರ ಕ್ವಶನ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದಿ ಆನ್ಸರ್. ಫಸ್ಟ್ ಪರ್ಟಿಕ್ಯುಲರ್ಸ್ 2022-23 ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಪರ್ಸೆಂಟೇಜ್ ಸೇಲ್ಸ್. ಅಂದರೆ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 22-23 ಹಾಕೊಳ್ತೀವಿ 6 lakh ಆ್ಯಂಡ್ 7,50,000. ಇವೆರಡು ನಮಗೆ ಮೈನಸ್ ಮಾಡಿದ್ರೆ 1,50,000 ಸಿಗುತ್ತೆ. ಪರ್ಸೆಂಟೇಜ್ನ 1,50,000 ಡಿವೈಡೆಡ್ ಬೈ 7,50,000 ಮಾಡಿದ್ರೆ 25% ಈ ಥರ ಬರುತ್ತೆ. ಇದು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ರೈಟ್ ದಿ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಇಲ್ಲಿ ಬರೀ ಪಾಯಿಂಟ್ಸ್ ಬರ್ತಿದ್ದಾರೆ, ನೀವು ವಿತ್ ಎಕ್ಸ್ಪ್ಲನೇಷನ್ ಸಹ ಕೊಡಬೇಕಾಗತ್ತೆ. ಇಲ್ಲಿ ನಾನು ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಆ್ಯಂಡ್ ಪಾಲಿಸೀಸ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ಸ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಇನೋವೇಷನ್ ಆ್ಯಂಡ್ ಚೇಂಜ್ ಮ್ಯಾನೇಜ್ಮೆಂಟ್. ಸೊ ಇದಿಷ್ಟು ಮ್ಯಾನೇಜ್ಮೆಂಟ್ ಆಗುತ್ತೆ. ವಿತ್ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಇದು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇರೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಆನ್ಸರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ವಿತ್ ಆನ್ಸರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸೆಕ್ಷನ್ ಸಿ 12 marks ಕ್ವಶನ್ 5 ಕೊಟ್ಟಿರ್ತಾರೆ. ಇದರಲ್ಲೂ ಸಹ ನೀವು 3 ಬರೀಬೇಕಾಗುತ್ತೆ. ದಿಸ್ ದ ಕ್ವಶನ್. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಸಮ್ಮರೈಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2023. ಸೊ ವರ್ಕಿಂಗ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಕರೆಂಟ್ ರೇಷಿಯೋ, ಪ್ರಾಪರ್ಟಿ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ ಅಂತ ಕೊಟ್ಟಿದ್ದಾರೆ.
ಸೊ ಫಸ್ಟ್ ನೀವು ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಮಾಡ್ಕೊಂಡು ಕರೆಂಟ್ ಅಸೆಟ್ಸ್ ಕರೆಂಟ್ ಲೆಬಿಲಿಟೀಸ್ ಎಲ್ಲ ಕಂಡಿಟ್ಕೊಂಡು ಈ ಥರ ಫಾರ್ಮುಲಾ ಹಾಕ್ಕೊಂಡು ಸಾಲ್ವ್ ಮಾಡಬೇಕಾದ ಕ್ವಶನ್. ಸೊ ಈ ಥರ ದಿಸ್ ಇಸ್ ದಿ ನೆಕ್ಸ್ಟ್ ಅದಾದಮೇಲೆ ಸಮ್ಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಕಂಡುಹಿಡಬೇಕಾದ ಬ್ಯಾಲೆನ್ಸ್ ಶೀಟ್ ಲೈಕ್ ಲಯಬಿಲಿಟೀಸ್ ಅಸೆಟ್ಸ್ ಲೈಕ್ ಇಲ್ಲಿ ಫಸ್ಟ್ ವರ್ಕಿಂಗ್ ನೋಟ್ ಮಾಡ್ಕೊತೀರಾ, ಅದ್ರ ಮೇಲೆ ನೀವು ಲಯಬಿಲಿಟೀಸ್ ಅಸೆಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್, ಫ್ರಮ್ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪ್ನಿ ಲಿಮಿಟೆಡ್ ಆ್ಯಸ್ ಆನ್ 31 and 33, 2023. ಸೊ ಈ ಥರ ಕ್ವಶನ್ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ದ ಕ್ವಶನ್ ಆಲ್ಸೋ ಲಯಬಿಲಿಟೀಸ್. ಸೊ ಅವರು ಕಾಮನ್ ಸೆನ್ಸ್ ಸ್ಟೇಟ್ಮೆಂಟಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕಾಮನ್ ಸ್ಟೇಟ್ಮೆಂಟ್ ಕಂಡುಹಿಡಿಯೋದು ಸಹ ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಕಂಪೇರೇಟಿವ್ ಸ್ಟೇಟ್ಮೆಂಟ್. ಪರ್ಟಿಕ್ಯುಲರ್ಸ್ 2022%, 2023% ಮಾಡ್ತೀರಾ. ಇದರಲ್ಲಿ ಲಯಬಿಲಿಟೀಸ್ ಅಸೆಟ್ಸ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಪರ್ಸೆಂಟೇಜ್ ಕಂಡುಹಿಡಿಯಬೇಕಾಗುತ್ತೆ ಅಷ್ಟೇ. ಆಲ್ರೆಡಿ ನಾನು ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಥರ ಸಮ್ಸ್ನ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ಇಟ್ ವಿಲ್ ಬಿ ಇನ್ ಡೌನ್ ಲೈಕ್ ವೀಡಿಯೋಸ್ ಎಲ್ಲ ಕೆಳಗಡೆ ಇರುತ್ತೆ. ಯು ಕ್ಯಾನ್ ಸರ್ಚ್ ಇಟ್ ಆ್ಯಂಡ್ ಯು ಕ್ಯಾನ್ ವಾಚ್ ಇಟ್ ದರ್. ನೆಕ್ಸ್ಟ್ ಕ್ವಶನ್ ಬಂದು, ದ ಫಾಲೋಯಿಂಗ್ ಆರ್ ದಿ ಸಮ್ಮರೈಸ್ ಬ್ಯಾಲೆನ್ಸ್ ಶೀಟ್ ಆಫ್ ಯುನತಿ ಲಿಮಿಟೆಡ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಇದರಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಕೇಳಿದೆ. ರಿಕ್ವೈರ್ಡ್ ಟು ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ದಿ ಇಂಡಿಯನ್ IAS 07 ಅಂತ ಕೊಟ್ಟಿದ್ದಾರೆ. ದಿಸ್ ದ ಕ್ವಶನ್, ದಟ್ ಈಸ್ ಶೇರ್ ಕ್ಯಾಪಿಟಲ್ ಲಯಬಿಲಿಟೀಸ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸಮ್ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದು ದಿಸ್ ಈಸ್ ದಿ ಆನ್ಸರ್. ಪರ್ಟಿಕ್ಯುಲರ್ ಅಮೌಂಟ್, ನೆಟ್ ಪ್ರಾಫಿಟ್, ಜನರಲ್ ರಿಸರ್ವ್, ಡಿವಿಡೆಂಡ್ ಪೇಡ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಡೆಪ್ರಿಸಿಯೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಡೆಪ್ರಿಸಿಯೇಷನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಮಾಡಬೇಕಾದ. ಸೊ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇಷ್ಟಿರುತ್ತೆ. ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಸಮ್ ವರ್ಕಿಂಗ್ ನೋಟ್ಸ್ ಇದೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ಇಷ್ಟು ಮಾಡಬೇಕು ಅಂತ ಆಸೆಸ್ ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಮಿಷನರಿ ಅಕೌಂಟ್, ಗುಡ್ವಿಲ್ ಅಕೌಂಟ್, ದೆನ್ ಪ್ರೊವಿಷನಲ್ ಫಾರ್ ಟ್ರಾನ್ಸಾಕ್ಷನ್, ಜನರಲ್ ರಿಸರ್ವ್. ಸೊ ಇದಿಷ್ಟು ಟ್ರಾನ್ಸಾಕ್ಷನ್ಸ್ ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಫೀಚರ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ರಿಪೋರ್ಟ್. ಸೊ ಇದು ಫೀಚರ್ಸ್ ವಿತ್ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ನಾನು ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಫೇರ್ನೆಸ್, ರೆಸ್ಪಾನ್ಸಿಬಿಲಿಟಿ, ಮ್ಯಾನೇಜಿಂಗ್ ರಿಸ್ಕ್. ಅಕೌಂಟಬಿಲಿಟಿ ಬಂದು ನೀವು ವರ್ಕ್ ಮಾಡ್ತೀರಲ್ವ, ಅದು ಮೇಯ್ನಾಗಿ ಲೈಕ್ ಕಾರ್ಪೊರೇಟ್ ಗವರ್ನೆನ್ಸಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ನಾವು ಪ್ರಾಪರಾಗಿ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ವರ್ಕ್ ಆನ್ ಮಾಡಬೇಕಾಗತ್ತೆ. ಟ್ರಾನ್ಸ್ಪರೆನ್ಸಿ, ಕನ್ಸಿಸ್ಟೆಂಟಾಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಫೇರ್ನೆಸ್ ಅಂದರೆ ಪ್ರಾಪರ್ ಎಲ್ಲರಿಗೂ ನೀವು ಒಂದೇ ಥರ ಕಂಪ್ನಿಯಲ್ಲಿ ಪರ್ಫಾರ್ಮೆನ್ಸ್ ನೀಡಬೇಕಾಗುತ್ತೆ, ನೋ ಪಾರ್ಶಾಲಿಟಿ. ದೆನ್ ರೆಸ್ಪಾನ್ಸಿಬಿಲಿಟಿ ಒಂದು ಲೈಕ್ ಆ್ಯಸ್ ಎ ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟ್ ನೀವು ರಿಪೋರ್ಟ್ ಮಾಡಬೇಕಾದ್ರೆ ನಿಮ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಲೈಕ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜಿಂಗ್ ಆಲ್ ದಿ ಫಿನಾನ್ಷಿಯಲ್ ಅಕೌಂಟ್ಸ್. ದಟ್ ಈಸ್ ಕಾಲ್ಡ್ responsibility. So these are the features. Next, advantages of corporate governance bandra: compliance with laws, lesser finance and penalties, better management, reputation and relationship, lesser conflicts and frauds. So these 2 points are there. Next, following is the balance sheet of ABC Limited as on 31st March 2022. This is the 11th question. So liabilities and assets anta kottidare. Additional information, we should calculate current ratio, liquidity ratio, stock owner ratio, gross profit ratio. So ಇದಿಷ್ಟು ಸಹ ಕಂಡುಹಿಡ್ಕೊಬೇಕಾದ. ಇದೆ ನೋಡಿ, ಕರೆಂಟ್ ರೇಷಿಯೋ ಇಷ್ಟಿದೆ. ದಿಸ್ ದಿ ಆನ್ಸರ್. ಕರೆಂಟ್ ರೇಷಿಯೋ ಇಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಕಂಡುಹಿಡ್ಕೊಬೇಕಾಗುತ್ತೆ. ನೆಕ್ಸ್ಟ್, ಲಿಕ್ವಿಡಿಟಿ ರೇಷಿಯೋ, ಸ್ಟಾಕ್ ಟರ್ನ್ ಓವರ್, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ, ನೆಟ್ ಪ್ರಾಫಿಟ್, ದೆನ್ ಡೆಟ್ ಈಕ್ವಿಟಿ ರೇಷಿಯೋ. ಅಲ್ಲಿ ಏನು ಕೇಳಿದ್ರೆ ಅಷ್ಟು ಸಹ ನಾವು ಕಂಡುಹಿಡ್ಕೊಬೇಕಾಗುತ್ತೆ. ದೀಸ್ ಆರ್ ದಿ ಆನ್ಸರ್ಸ್. At last, solvency ratio and proprietary ratio. So total assets divided by total liabilities, total assets divided by shareholders funds. ಸೊ ಇದಿಷ್ಟ ಆಗಿರುತ್ತೆ ನಿಮ್ಮದು 2024 ಕ್ವಶನ್ ಪೇಪರ್. ಸೊ ನಿಮಗೇನು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಇಟ್. 2 ಮಾರ್ಕ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 4 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 12 ಮಾರ್ಕ್ಸ್ ಇಸ್ ರಿಮೈನಿಂಗ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಇದೇ ಥರ ಏನಾರು ವೀಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.